ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. ಕೆಪಿಎಸ್ಸಿ ವಿದ್ಯಾರ್ಥಿಗಳು, ಕೆಪಿಎಸ್ಸಿ ಅಭ್ಯರ್ಥಿಗಳೇ, ನಾಳೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ದೊಡ್ಡ ಸುದ್ದಿ ನಿಮ್ಮದೇ. ಭರವಸೆ ಕೊಡ್ತಾ ಇದ್ದೀವಿ, ನಿಮಗಾಗಿರುವಂಥ ಅನ್ಯಾಯದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ. ಡೋಂಟ್ ವರಿ. ಅಭ್ಯರ್ಥಿಗಳ ಅಂಗಿ ಹರಿಯುವ ಪರೀಕ್ಷಾ ಪದ್ಧತಿ ಬೇಡ, ಭ್ರಷ್ಟಾಚಾರವಿಲ್ಲದ ವ್ಯವಸ್ಥೆ ತನ್ನಿ. ಇದು ಕೆಪಿಎಸ್ಸಿ ಕರ್ಮಕಾಂಡದಲ್ಲಿ ಸಿಲುಕಿ ಒದ್ದಾಡ್ತಿರೋರ ಕಷ್ಟ, ಅವರ ಕಷ್ಟ ಕೇಳಿ ಅವರ ಬೇಡಿಕೆಗಳ ಬಗ್ಗೆ ಆಮೇಲೆ ಹೇಳ್ತೀನಿ. ಖಂಡಿತವಾಗ್ಲೂ ಏನು ಬೇಡಿಕೆ ಇದೆ ಅಂತೇಳಿ ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ತಗೊಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಅವರೇ, ಸಿದ್ದು ಸರ್ಕಾರದ ಮುಂದೆ ಕೆಪಿಎಸ್ಸಿ ಎಂಬ ಗುಮ್ಮ ಇದೆ. ಕೆಪಿಎಸ್ಸಿ ದುರಸ್ತಿ ಮಾಡಿ ಅಲ್ಲಿ ಬೆಳೆದಿರುವ ಕಳೆ ಕಿತ್ತಾಕಿ, ಅಲ್ಲಿ ಬೇರೂರಿರುವ ಹೆಗ್ಗಣಗಳನ್ನು ಮೊದಲು ಓಡಿಸಿ ಸಾವಿರಾರು ಜನ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದರು. ಈಗಲೂ ಅವರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಉದ್ದ ತೋಳಿನ ಬಟ್ಟೆ ಹರಿದು ಹಾಕಿದ್ರು, ವಾಚ್ ಬಿಚ್ಚಿಸಿ, ಶೂ ಬಿಚ್ಚಿಸಿ ಪರೀಕ್ಷೆ ನಡೆಸಿದರೆ ಏನು ಫಲ? ಕೆಪಿಎಸ್ಸಿ ಸಂದರ್ಶನಗಳ ಲೈವ್ ಸ್ಟ್ರೀಮಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಬಳಿಕ ಫೋನ್ ಬರ್ತವೆ. ಕೆಪಿಎಸ್ಸಿ ಕಡೆಯಿಂದ ಫೋನ್ ಬರದಂತೆ ಏರ್ಪಾಟು ಮಾಡಿ ಆಗ ಜನ ಮುಖ್ಯಮಂತ್ರಿಗಳಿಗೆ ಬೇಷ್ ಅಂತಾರೆ ಅಂತ. ಕೆಪಿಎಸ್ಸಿ ಅಭ್ಯರ್ಥಿಗಳೇ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ. ನಾಳೆ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಫಸ್ಟ್ ಸುದ್ದಿ ನಿಮ್ಮದೇ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋಭವಂತು. ಶುಭರಾತ್ರಿ. ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. ಕೆಪಿಎಸ್ಸಿ ವಿದ್ಯಾರ್ಥಿಗಳು, ಕೆಪಿಎಸ್ಸಿ ಅಭ್ಯರ್ಥಿಗಳೇ, ನಾಳೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ದೊಡ್ಡ ಸುದ್ದಿ ನಿಮ್ಮದೇ. ಭರವಸೆ ಕೊಡ್ತಾ ಇದ್ದೀವಿ, ನಿಮಗಾಗಿರುವಂಥ ಅನ್ಯಾಯದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ. ಡೋಂಟ್ ವರಿ. ಅಭ್ಯರ್ಥಿಗಳ ಅಂಗಿ ಹರಿಯುವ ಪರೀಕ್ಷಾ ಪದ್ಧತಿ ಬೇಡ, ಭ್ರಷ್ಟಾಚಾರವಿಲ್ಲದ ವ್ಯವಸ್ಥೆ ತನ್ನಿ. ಇದು ಕೆಪಿಎಸ್ಸಿ ಕರ್ಮಕಾಂಡದಲ್ಲಿ ಸಿಲುಕಿ ಒದ್ದಾಡ್ತಿರೋರ ಕಷ್ಟ, ಅವರ ಕಷ್ಟ ಕೇಳಿ ಅವರ ಬೇಡಿಕೆಗಳ ಬಗ್ಗೆ ಆಮೇಲೆ ಹೇಳ್ತೀನಿ. ಖಂಡಿತವಾಗ್ಲೂ ಏನು ಬೇಡಿಕೆ ಇದೆ ಅಂತೇಳಿ ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ತಗೊಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಅವರೇ, ಸಿದ್ದು ಸರ್ಕಾರದ ಮುಂದೆ ಕೆಪಿಎಸ್ಸಿ ಎಂಬ ಗುಮ್ಮ ಇದೆ. ಕೆಪಿಎಸ್ಸಿ ದುರಸ್ತಿ ಮಾಡಿ ಅಲ್ಲಿ ಬೆಳೆದಿರುವ ಕಳೆ ಕಿತ್ತಾಕಿ, ಅಲ್ಲಿ ಬೇರೂರಿರುವ ಹೆಗ್ಗಣಗಳನ್ನು ಮೊದಲು ಓಡಿಸಿ ಸಾವಿರಾರು ಜನ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದರು. ಈಗಲೂ ಅವರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಉದ್ದ ತೋಳಿನ ಬಟ್ಟೆ ಹರಿದು ಹಾಕಿದ್ರು, ವಾಚ್ ಬಿಚ್ಚಿಸಿ, ಶೂ ಬಿಚ್ಚಿಸಿ ಪರೀಕ್ಷೆ ನಡೆಸಿದರೆ ಏನು ಫಲ? ಕೆಪಿಎಸ್ಸಿ ಸಂದರ್ಶನಗಳ ಲೈವ್ ಸ್ಟ್ರೀಮಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಬಳಿಕ ಫೋನ್ ಬರ್ತವೆ. ಕೆಪಿಎಸ್ಸಿ ಕಡೆಯಿಂದ ಫೋನ್ ಬರದಂತೆ ಏರ್ಪಾಟು ಮಾಡಿ ಆಗ ಜನ ಮುಖ್ಯಮಂತ್ರಿಗಳಿಗೆ ಬೇಷ್ ಅಂತಾರೆ ಅಂತ. ಕೆಪಿಎಸ್ಸಿ ಅಭ್ಯರ್ಥಿಗಳೇ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ. ನಾಳೆ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಫಸ್ಟ್ ಸುದ್ದಿ ನಿಮ್ಮದೇ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋಭವಂತು. ಶುಭರಾತ್ರಿ. ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. ಕೆಪಿಎಸ್ಸಿ ವಿದ್ಯಾರ್ಥಿಗಳು, ಕೆಪಿಎಸ್ಸಿ ಅಭ್ಯರ್ಥಿಗಳೇ, ನಾಳೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ದೊಡ್ಡ ಸುದ್ದಿ ನಿಮ್ಮದೇ. ಭರವಸೆ ಕೊಡ್ತಾ ಇದ್ದೀವಿ, ನಿಮಗಾಗಿರುವಂಥ ಅನ್ಯಾಯದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ. ಡೋಂಟ್ ವರಿ. ಅಭ್ಯರ್ಥಿಗಳ ಅಂಗಿ ಹರಿಯುವ ಪರೀಕ್ಷಾ ಪದ್ಧತಿ ಬೇಡ, ಭ್ರಷ್ಟಾಚಾರವಿಲ್ಲದ ವ್ಯವಸ್ಥೆ ತನ್ನಿ. ಇದು ಕೆಪಿಎಸ್ಸಿ ಕರ್ಮಕಾಂಡದಲ್ಲಿ ಸಿಲುಕಿ ಒದ್ದಾಡ್ತಿರೋರ ಕಷ್ಟ, ಅವರ ಕಷ್ಟ ಕೇಳಿ ಅವರ ಬೇಡಿಕೆಗಳ ಬಗ್ಗೆ ಆಮೇಲೆ ಹೇಳ್ತೀನಿ. ಖಂಡಿತವಾಗ್ಲೂ ಏನು ಬೇಡಿಕೆ ಇದೆ ಅಂತೇಳಿ ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ತಗೊಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಅವರೇ, ಸಿದ್ದು ಸರ್ಕಾರದ ಮುಂದೆ ಕೆಪಿಎಸ್ಸಿ ಎಂಬ ಗುಮ್ಮ ಇದೆ. ಕೆಪಿಎಸ್ಸಿ ದುರಸ್ತಿ ಮಾಡಿ ಅಲ್ಲಿ ಬೆಳೆದಿರುವ ಕಳೆ ಕಿತ್ತಾಕಿ, ಅಲ್ಲಿ ಬೇರೂರಿರುವ ಹೆಗ್ಗಣಗಳನ್ನು ಮೊದಲು ಓಡಿಸಿ ಸಾವಿರಾರು ಜನ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದರು. ಈಗಲೂ ಅವರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಉದ್ದ ತೋಳಿನ ಬಟ್ಟೆ ಹರಿದು ಹಾಕಿದ್ರು, ವಾಚ್ ಬಿಚ್ಚಿಸಿ, ಶೂ ಬಿಚ್ಚಿಸಿ ಪರೀಕ್ಷೆ ನಡೆಸಿದರೆ ಏನು ಫಲ? ಕೆಪಿಎಸ್ಸಿ ಸಂದರ್ಶನಗಳ ಲೈವ್ ಸ್ಟ್ರೀಮಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಬಳಿಕ ಫೋನ್ ಬರ್ತವೆ. ಕೆಪಿಎಸ್ಸಿ ಕಡೆಯಿಂದ ಫೋನ್ ಬರದಂತೆ ಏರ್ಪಾಟು ಮಾಡಿ ಆಗ ಜನ ಮುಖ್ಯಮಂತ್ರಿಗಳಿಗೆ ಬೇಷ್ ಅಂತಾರೆ ಅಂತ. ಕೆಪಿಎಸ್ಸಿ ಅಭ್ಯರ್ಥಿಗಳೇ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ. ನಾಳೆ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಫಸ್ಟ್ ಸುದ್ದಿ ನಿಮ್ಮದೇ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋಭವಂತು. ಶುಭರಾತ್ರಿ. ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. ಕೆಪಿಎಸ್ಸಿ ವಿದ್ಯಾರ್ಥಿಗಳು, ಕೆಪಿಎಸ್ಸಿ ಅಭ್ಯರ್ಥಿಗಳೇ, ನಾಳೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ದೊಡ್ಡ ಸುದ್ದಿ ನಿಮ್ಮದೇ. ಭರವಸೆ ಕೊಡ್ತಾ ಇದ್ದೀವಿ,
ನಿಮಗಾಗಿರುವಂಥ ಅನ್ಯಾಯದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ. ಡೋಂಟ್ ವರಿ. ಅಭ್ಯರ್ಥಿಗಳ ಅಂಗಿ ಹರಿಯುವ ಪರೀಕ್ಷಾ ಪದ್ಧತಿ ಬೇಡ, ಭ್ರಷ್ಟಾಚಾರವಿಲ್ಲದ ವ್ಯವಸ್ಥೆ ತನ್ನಿ. ಇದು KPSC ಕರ್ಮಕಾಂಡದಲ್ಲಿ ಸಿಲುಕಿ ಒದ್ದಾಡ್ತಿರೋರ ಕಷ್ಟ, ಅವರ ಕಷ್ಟ ಕೇಳಿ ಅವರ ಬೇಡಿಕೆಗಳ ಬಗ್ಗೆ ಆಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ಏನು ಬೇಡಿಕೆ ಇದೆ ಅಂತೇಳಿ. ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ತಗೊಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಅವರೇ, ಸಿದ್ದು ಸರ್ಕಾರದ ಮುಂದೆ KPSC ಎಂಬ ಗುಮ್ಮ ಇದೆ. KPSC ದುರಸ್ತಿ ಮಾಡಿ ಅಲ್ಲಿ ಬೆಳೆದಿರುವ ಕಳೆ ಕಿತ್ತಾಕಿ, ಅಲ್ಲಿ ಬೇರೂರಿರುವ ಹೆಗ್ಗಣಗಳನ್ನು ಮೊದಲು ಓಡಿಸಿ ಸಾವಿರಾರು ಜನ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದರು. ಈಗಲೂ ಅವರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಉದ್ದ ತೋಳಿನ ಬಟ್ಟೆ ಹರಿದು ಹಾಕಿದ್ರು, ವಾಚ್ ಬಿಚ್ಚಿಸಿ, ಶೂ ಬಿಚ್ಚಿಸಿ ಪರೀಕ್ಷೆ ನಡೆಸಿದರೆ ಏನು ಫಲ? KPSC ಸಂದರ್ಶನಗಳ ಲೈವ್ ಸ್ಟ್ರೀಮಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಬಳಿಕ ಫೋನ್ ಬರ್ತವೆ. KPSC ಕಡೆಯಿಂದ ಫೋನ್ ಬರದಂತೆ ಏರ್ಪಾಟು ಮಾಡಿ ಆಗ ಜನ ಮುಖ್ಯಮಂತ್ರಿಗಳಿಗೆ ಬೇಷ್ ಅಂತಾರೆ ಅಂತ. KPSC ಅಭ್ಯರ್ಥಿಗಳೇ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ. ನಾಳೆ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಫಸ್ಟ್ ಸುದ್ದಿ ನಿಮ್ಮದೇ, ಫಸ್ಟ್ ಸುದ್ದಿ ನಿಮ್ಮದೇ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. KPSC ವಿದ್ಯಾರ್ಥಿಗಳು, KPSC ಅಭ್ಯರ್ಥಿಗಳೇ, ನಾಳೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ದೊಡ್ಡ ಸುದ್ದಿ ನಿಮ್ಮದೇ, ದೊಡ್ಡ ಸುದ್ದಿ ನಿಮ್ಮದೇ. ಭರವಸೆ ಕೊಡ್ತಾ ಇದ್ದೀವಿ, ನಿಮಗಾಗಿರುವಂಥ ಅನ್ಯಾಯದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ. ಡೋಂಟ್ ವರಿ. ಅಭ್ಯರ್ಥಿಗಳ ಅಂಗಿ ಹರಿಯುವ ಪರೀಕ್ಷಾ ಪದ್ಧತಿ ಬೇಡ, ಭ್ರಷ್ಟಾಚಾರವಿಲ್ಲದ ವ್ಯವಸ್ಥೆ ತನ್ನಿ. ಇದು KPSC ಕರ್ಮಕಾಂಡದಲ್ಲಿ ಸಿಲುಕಿ ಒದ್ದಾಡ್ತಿರೋರ ಕಷ್ಟ, ಅವರ ಕಷ್ಟ ಕೇಳಿ ಅವರ ಬೇಡಿಕೆಗಳ ಬಗ್ಗೆ ಆಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ಏನು ಬೇಡಿಕೆ ಇದೆ ಅಂತೇಳಿ. ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ತಗೊಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಅವರೇ, ಸಿದ್ದು ಸರ್ಕಾರದ ಮುಂದೆ KPSC ಎಂಬ ಗುಮ್ಮ ಇದೆ. KPSC ದುರಸ್ತಿ ಮಾಡಿ ಅಲ್ಲಿ ಬೆಳೆದಿರುವ ಕಳೆ ಕಿತ್ತಾಕಿ, ಅಲ್ಲಿ ಬೇರೂರಿರುವ ಹೆಗ್ಗಣಗಳನ್ನು ಮೊದಲು ಓಡಿಸಿ ಸಾವಿರಾರು ಜನ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದರು. ಈಗಲೂ ಅವರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಉದ್ದ ತೋಳಿನ ಬಟ್ಟೆ ಹರಿದು ಹಾಕಿದ್ರು, ವಾಚ್ ಬಿಚ್ಚಿಸಿ, ಶೂ ಬಿಚ್ಚಿಸಿ ಪರೀಕ್ಷೆ ನಡೆಸಿದರೆ ಏನು ಫಲ? KPSC ಸಂದರ್ಶನಗಳ ಲೈವ್ ಸ್ಟ್ರೀಮಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಬಳಿಕ ಫೋನ್ ಬರ್ತವೆ. KPSC ಕಡೆಯಿಂದ ಫೋನ್ ಬರದಂತೆ ಏರ್ಪಾಟು ಮಾಡಿ ಆಗ ಜನ ಮುಖ್ಯಮಂತ್ರಿಗಳಿಗೆ ಬೇಷ್ ಅಂತಾರೆ ಅಂತ. KPSC ಅಭ್ಯರ್ಥಿಗಳೇ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ. ನಾಳೆ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಫಸ್ಟ್ ಸುದ್ದಿ ನಿಮ್ಮದೇ, ಫಸ್ಟ್ ಸುದ್ದಿ ನಿಮ್ಮದೇ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. KPSC ವಿದ್ಯಾರ್ಥಿಗಳು, KPSC ಅಭ್ಯರ್ಥಿಗಳೇ, ನಾಳೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ದೊಡ್ಡ ಸುದ್ದಿ ನಿಮ್ಮದೇ, ದೊಡ್ಡ ಸುದ್ದಿ ನಿಮ್ಮದೇ. ಭರವಸೆ ಕೊಡ್ತಾ ಇದ್ದೀವಿ, ನಿಮಗಾಗಿರುವಂಥ ಅನ್ಯಾಯದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ. ಡೋಂಟ್ ವರಿ. ಅಭ್ಯರ್ಥಿಗಳ ಅಂಗಿ ಹರಿಯುವ ಪರೀಕ್ಷಾ ಪದ್ಧತಿ ಬೇಡ, ಭ್ರಷ್ಟಾಚಾರವಿಲ್ಲದ ವ್ಯವಸ್ಥೆ ತನ್ನಿ. ಇದು KPSC ಕರ್ಮಕಾಂಡದಲ್ಲಿ ಸಿಲುಕಿ ಒದ್ದಾಡ್ತಿರೋರ ಕಷ್ಟ, ಅವರ ಕಷ್ಟ ಕೇಳಿ ಅವರ ಬೇಡಿಕೆಗಳ ಬಗ್ಗೆ ಆಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ಏನು ಬೇಡಿಕೆ ಇದೆ ಅಂತೇಳಿ. ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ತಗೊಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಅವರೇ, ಸಿದ್ದು ಸರ್ಕಾರದ ಮುಂದೆ KPSC ಎಂಬ ಗುಮ್ಮ ಇದೆ. KPSC ದುರಸ್ತಿ ಮಾಡಿ ಅಲ್ಲಿ ಬೆಳೆದಿರುವ ಕಳೆ ಕಿತ್ತಾಕಿ, ಅಲ್ಲಿ ಬೇರೂರಿರುವ ಹೆಗ್ಗಣಗಳನ್ನು ಮೊದಲು ಓಡಿಸಿ ಸಾವಿರಾರು ಜನ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದರು. ಈಗಲೂ ಅವರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಉದ್ದ ತೋಳಿನ ಬಟ್ಟೆ ಹರಿದು ಹಾಕಿದ್ರು, ವಾಚ್ ಬಿಚ್ಚಿಸಿ, ಶೂ ಬಿಚ್ಚಿಸಿ ಪರೀಕ್ಷೆ ನಡೆಸಿದರೆ ಏನು ಫಲ? KPSC ಸಂದರ್ಶನಗಳ ಲೈವ್ ಸ್ಟ್ರೀಮಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಬಳಿಕ ಫೋನ್ ಬರ್ತವೆ. KPSC ಕಡೆಯಿಂದ ಫೋನ್ ಬರದಂತೆ ಏರ್ಪಾಟು ಮಾಡಿ ಆಗ ಜನ ಮುಖ್ಯಮಂತ್ರಿಗಳಿಗೆ ಬೇಷ್ ಅಂತಾರೆ ಅಂತ. KPSC ಅಭ್ಯರ್ಥಿಗಳೇ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ. ನಾಳೆ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಫಸ್ಟ್ ಸುದ್ದಿ ನಿಮ್ಮದೇ, ಫಸ್ಟ್ ಸುದ್ದಿ ನಿಮ್ಮದೇ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.